ಹೆಲೋ ಆಫೀಸರ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿ. ಸೊ ಈ ಒಂದು ದಿನ SSC ಎಕ್ಸಾಮ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ. ಪ್ರತಿಯೊಂದು ಎಕ್ಸಾಮಲ್ಲೂ ಪ್ರತಿಯೊಂದು ಪೇಪರಲ್ಲೂ ಒಂದು ಕ್ವಶನ್ಸ್ ಸ್ಟ್ಯಾಟಿಕ್ GK ಇಂದ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಮೇಲೆ ಇದ್ದೇ ಇರುತ್ತೆ. ಓಕೆನಾ? ಸೊ ಈಗ ಸ್ಟ್ಯಾಟಿಕ್ GK ಅಂತ ನೋಡಿದಾಗ ನಮ್ಗೆ ಎಷ್ಟೊಂದು ಯೂನಿಟ್ಸ್ ಬರುತ್ತೆ. ಅದರೊಳಗೆ ಒಂದು ಯೂನಿಟ್ ಯಾವುದು? ಫೆಸ್ಟಿವಲ್ಸ್ ಆಫ್ ಇಂಡಿಯಾ. ಪ್ರತಿ ಎಕ್ಸಾಮ್ ಅಲ್ಲೂ ಯಾವುದೇ ಎಕ್ಸಾಮ್ ಆಗಿರ್ಲಿ, CGL ಆಗಿರ್ಲಿ, CHSL ಆಗಿರ್ಲಿ, MTS ಆಗಿರ್ಲಿ, ಒಂದು ಕ್ವಶನ್ಸ್ SSC ಎಕ್ಸಾಮ್ ಅಲ್ಲಿ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಇಂದ ಇದ್ದೇ ಇರುತ್ತೆ. ಇದಂತೂ ಖಂಡಿತ. ಸೊ ಅದಕ್ಕೋಸ್ಕರನೇ ನಾವು ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಆಗಿ ಒಂದು 3 ಇಂದ 4 ಪಾರ್ಟಲ್ಲಿ ನಾವು ತಿಳ್ಕೊಂಡ್ರೆ ಒಂದು ಕ್ವಶನ್ 25 ಕ್ವಶನ್ ಅಲ್ಲಿ ಒಂದು ಕ್ವಶನ್ ನಾವು ಆಗ್ಲೇ ಇವತ್ತು ಕಲ್ತಂಗೆ. ಸರಿನಾ? ಸೊ ಬೇಗ ನಮ್ಮ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದ ಟಾಪಿಕ್ ಭಾರತದ ಹಬ್ಬಗಳು. ಸೊ ಈಗ ನಮ್ಗೆ ಎಕ್ಸಾಮ್ ಅಲ್ಲಿ ಲಡಾಖ್ ಇಂದ ಹಿಡಿದು ತಮಿಳ್ನಾಡು ಗಂಟನು ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು, ಅಥವಾ ಗುಜರಾತ್ ಇಂದ ಹಿಡಿದು ಅರುಣಾಚಲ್ ಪ್ರದೇಶ್ ಗಂಟನು ಯಾವ ಸ್ಟೇಟ್ಸ್ ಆದ್ರೂ ಕೇಳ್ಬೋದು. ಸೊ ಈಗ ನಾವು ಈ ಫೆಸ್ಟಿವಲ್ಸ್ ನ ಹೇಗೆ ಓದ್ಬೇಕಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ, ಎಕ್ಸಾಮ್ ಕನ್ವೀನಿಯಂಟ್ ಆಗಿ ಹೇಗೆ ಓದ್ಬೇಕಂದ್ರೆ ನೋಡಿ, ನನ್ಗೆ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ, ನಾವು ನೋಡಿರೋ ಟೆಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿರೋ ಪ್ರಕಾರ ನೋಡೋದಾದ್ರೆ, ಈಗ ಫೆಸ್ಟಿವಲ್ಸ್ ಅಂತ ಬಂದಾಗ, ನಮ್ಮ ಭಾರತದಲ್ಲಿ ಫೆಸ್ಟಿವಲ್ಸ್ ಅಂತ ಬಂದಾಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡೋದಾದ್ರೆ ಜಾಸ್ತಿ ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಮೊದಲನೇದು ಬರೀತೀನಿ ನೋಡಿ. ಜಾಸ್ತಿ ಇಂಪಾರ್ಟೆಂಟ್ ಯಾವುದು? ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಯಾರು ಬರ್ತಾರೆ? ಅರುಣಾಚಲ್ ಪ್ರದೇಶ್, AP ಅಂತ ಬರ್ತಿರ್ತೀನಿ, APP ಅಂತ ಬರ್ತಿರ್ತೀನಿ. ಓಕೆನಾ? ನೆಕ್ಸ್ಟ್ ಬರೋದು ನಾಗಾಲ್ಯಾಂಡ್, ಮಣಿಪುರ್, ಅದಾದ್ಮೇಲೆ ಮಿಜೋರಂ, ಮಣಿ ಅಂತ ಬರ್ತಿರ್ತೀನಿ, ಮಿಜೋರಂ. ಇದಿಷ್ಟು ಸ್ಟೇಟ್ಸ್ಗಳು ಏನಾಗುತ್ತೆ? ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ತ್ರಿಪುರ. ಓಕೆನಾ? ಇದಿಷ್ಟು ಸ್ಟೇಟ್ಸ್ ಮೇಲೆ ನಮ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಅದಾದ್ಮೇಲೆ ಇನ್ನು ಎರಡನೇದು ನೋಡೋದಾದ್ರೆ ಸೌತ್ ಇಂಡಿಯಾ. ಸೌತ್ ಇಂಡಿಯಾ ಯಾವುದು? ನಾವಿರುವಂತ ಪ್ರದೇಶಗಳು ಯಾವುದು? ಕರ್ನಾಟಕ ಆಗಿರ್ಬೋದು, ಕೇರಳ ಇಂದ ಕೇಳ್ತಾರೆ, ತಮಿಳ್ನಾಡಿಂದ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ. ಅದಾದ್ಮೇಲೆ ಮಹಾರಾಷ್ಟ್ರ, ಅದಾದ್ಮೇಲೆ ಒಡಿಶಾ, ಅರುಣಾಚಲ್ ಪ್ರದೇಶ್, ಆಂಧ್ರ ಪ್ರದೇಶ್, ತೆಲಂಗಾಣ. ಇದು ಸೆಕೆಂಡ್ ಪಾರ್ಟ್. ಈಗ ಮೂರನೇ ಪಾರ್ಟ್ ಯಾವುದು ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಕೇಳ್ಬೋದು. ನಾಲ್ಕನೇದು ಯಾವುದು ಅಂತಂದ್ರೆ ನಾರ್ತ್ ಪ್ಲಸ್ ನಾರ್ತ್ ವೆಸ್ಟರ್ನ್ ಸ್ಟೇಟ್ಸ್. ಇದಿಷ್ಟು ಪಾರ್ಟ್ ಆಗಿ ನಾವು ಈ ಒಂದು ಫೆಸ್ಟಿವಲ್ಸ್ ನ ಡಿವೈಡ್ ಮಾಡ್ಕೊಂಡು ಓದ್ಬೇಕು. ಓಕೆನಾ? ನಮ್ಗೆ ಎಕ್ಸಾಮ್ಗೆ ಏನ್ ಬೇಕು ಅದನ್ನ ನಾವು ಜಾಸ್ತಿ ಓದ್ಬೇಕು, ಎಕ್ಸಾಮ್ಗೆ ಯಾವ್ದು ಬೇಡ ಅದನ್ನ ನಾವು ಕಡಿಮೆ ಓದ್ಬೇಕು. ಈಗ ಸೆಂಟ್ರಲ್ ಅಲ್ಲಿ ಬರೀ ಕೆಲವೊಂದು ಸ್ಟೇಟ್ಸ್ ಗಳಿಂದ ಮಾತ್ರ ಕೇಳೋದು, ಕೆಲವೊಂದು ಸ್ಟೇಟ್ಸ್ ಇಂದ ಕೇಳಲ್ಲ. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನಾರ್ತ್ ಅಲ್ಲೂ ಅಷ್ಟೇ, ಕೆಲವೊಂದು ಸ್ಟೇಟ್ಸ್ ಇಂದ ಕೇಳ್ತಾರೆ, ಕೆಲವೊಂದು ಸ್ಟೇಟ್ಸ್ ಇಂದ ಕೇಳಲ್ಲ. ನಾನು ಕಂಪ್ಲೀಟ್ ಆಗಿ ಈ ಒಂದು ಸ್ಟ್ಯಾಟಿಕ್ GK ಅಲ್ಲಿ ಫೆಸ್ಟಿವಲ್ಸ್ ನ ಹೇಗೆ ಕೇಳಿದ್ದಾರೆ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅನ್ನೋದನ್ನೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಫೆಸ್ಟಿವಲ್ಸ್ ಬಗ್ಗೆ ನಾವು ನೋಡೋಣ. ನಾನು ಒಂದೇ ವಿಡಿಯೋದಲ್ಲಿ ಎಲ್ಲಾನು ಕವರ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಒಂದು ಸ್ಟೇಟ್ ಅಲ್ಲಿ ಇಲ್ಲ ಅಂದ್ರೂ ಮಿನಿಮಮ್ 8 to 10 ಫೆಸ್ಟಿವಲ್ಸ್ ಇರುತ್ತೆ. ಓಕೆನಾ? 8 ರಿಂದ 10 ಮೇಜರ್ ಫೆಸ್ಟಿವಲ್ಸ್ ಇರುತ್ತೆ. ನಮ್ಗೆ ಈ ನಾರ್ತ್ ಈಸ್ಟರ್ನ್ ಏನಾಗುತ್ತೆ ಅಂದ್ರೆ ಹೆಸರುಗಳು ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಡಿವೈಡ್ ಮಾಡಿದ್ದೀನಿ. ಓಕೆನಾ? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ 1 ರಿಂದ 5 ಪಾರ್ಟ್. ಓಕೆನಾ? ನಿಮ್ಗೂ ಕನ್ವೀನಿಯಂಟ್ ಆಗ್ಬೇಕು, ವಿಡಿಯೋ ನೋಡಿದ ತಕ್ಷಣ ನಿಮ್ಗೂ ಅರ್ಥ ಆಗ್ಬೇಕು. ಅದೇ ತರನೇ ಸ್ವಲ್ಪ ನಮ್ಗೆ ಕನ್ವೀನಿಯಂಟ್ ಆಗ್ಲಿ ಅಂತ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ತಗೋಬರ್ತಿದ್ದೀನಿ. ಸೊ ಈ ಒಂದು ಲೆಕ್ಚರ್ ನಲ್ಲಿ ಅಥವಾ ಈ ಒಂದು ಪಾರ್ಟ್ ಅಲ್ಲಿ ನಾವು ಏನ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ? ಅರುಣಾಚಲ್ ಪ್ರದೇಶ್, ಮಣಿಪುರ್ ಮತ್ತೆ ನಾಗಾಲ್ಯಾಂಡ್, ಈ 3 ಸ್ಟೇಟ್ಗಳ ಫೆಸ್ಟಿವಲ್ಸ್ ಬಗ್ಗೆ ನಾವು ನೋಡ್ತೀವಿ. ಓಕೆನಾ? ಸೊ ಇನ್ ಬೇಗ ನೋಡೋಣ. ಫಸ್ಟ್ ಅರುಣಾಚಲ್ ಪ್ರದೇಶ್ ಮೊದಲ ಫೇಮಸ್ ಫೆಸ್ಟಿವಲ್ ಅಥವಾ ಮೇಜರ್ ಬುದ್ಧಿಸ್ಟ್ ಫೆಸ್ಟಿವಲ್ ಯಾವ್ದಂದ್ರೆ ಲೊಸಾರ್ ಅಂತ ಕರಿತೀವಿ. ಓಕೆನಾ? ಯಾವುದು? ಲೊಸಾರ್. ಇದೊಂದು ಏನಾಗಿರುತ್ತೆ? ಒಂದು ನಿಮಿಷ. ಲೊಸಾರ್ ಫೆಸ್ಟಿವಲ್, ಲೊಸಾರ್ ಹಬ್ಬ ಅಂತ ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿತ್ತಂದ್ರೆ ಇದು ಬುದ್ಧಿಸಂಗೆ ಸಂಬಂಧಪಟ್ಟಿದ್ದು. ನೆನ್ಪಿಟ್ಕೊಳ್ಳಿ, ಇದಾಗ್ಲೇ ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಲೊಸಾರ್ ಫೆಸ್ಟಿವಲ್ ಯಾವ ಒಂದು ಕಮ್ಯುನಿಟಿಗೆ ಸೇರಿದೆ, ಯಾವ ಒಂದು ರಿಲಿಜನ್ಗೆ ಕೇಳಿದೆ ಅಂದ್ರೆ ಬುದ್ಧಿಸ್ಟ್ ರಿಲಿಜನ್. ಯಾವ ಒಂದು ಕಮ್ಯುನಿಟಿ ಅಂದ್ರೆ ಟ್ರೈಬಲ್ ಪೀಪಲ್ ಯಾರಂದ್ರೆ ಮೋಪ್ನಾ ಟ್ರೈಬ್. ಯಾರು? ಮೋಪ್ನಾ ಟ್ರೈಬ್ ಇದನ್ನು ಆಚರಿಸ್ತಾರೆ. ಓಕೆನಾ? ಮತ್ತೆ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈ ಲೊಸಾರ್ ಫೆಸ್ಟಿವಲ್ ಯಾಕೆ ಆಚರಿಸ್ತಾರೆ ಅಂದ್ರೆ ಟಿಬೆಟ್ ನ ನ್ಯೂ ಇಯರ್. ಯಾವ್ದಿದು? ಟಿಬೆಟ್ ನ ನ್ಯೂ ಇಯರ್. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ನಾನು ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಮ್ಮ ಪೇಜ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಜಾಯಿನ್ ಆಗಿ ನೀವು ಈ ಒಂದು PDF ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? PDF ನ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ಫ್ರೀಕ್ವೆಂಟ್ ಆಗಿ ರಿವಿಷನ್ ಮಾಡಬಹುದು.
ಮೊದಲನೇದು ಯಾವುದು ಲೊಸಾರ್ ಫೆಸ್ಟಿವಲ್ ಆಯಿತು. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಬುದ್ಧಿಸಮ್ಗೆ ಸಂಬಂಧಪಟ್ಟಿದ್ದು. ಇದು ಟಿಬೆಟ್ನ ನ್ಯೂ ಇಯರ್ ಎಂದು ಆಚರಿಸ್ತಾರೆ. ಅದಾದ್ಮೇಲೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಏನಂತಂದ್ರೆ ಇಟ್ ಈಸ್ ಅ ಮೇಜರ್ ಬುದ್ಧಿಸ್ಟ್ ಫೆಸ್ಟಿವಲ್. ಓಕೆನಾ. ನೆಕ್ಸ್ಟ್ ರೇ ಫೆಸ್ಟಿವಲ್, ರೇ ಹಬ್ಬ ಅಂತ ಕರಿತೀವಿ. ಇದು ಮಿಮಿಶಿ ರೇ ಹಬ್ಬನ ಇದು ಮಿಮಿಶಿ ಟ್ರೈಬ್ ಅವರು ಆಚರಿಸ್ತಾರೆ. ಇಲ್ಲಿ ನಾಯ್ನಿ ಇನಿತ್ಯಾಯ ಅಂದ್ರೆ ಒಂದು ಗಾಡೆಸಸ್, ಓಕೆನಾ, ಒಂದು ದೇವಿಯನ್ನ ಆರಾಧನೆ ಮಾಡ್ತಾರೆ. ಯಾವ ದೇವಿಯವರು ಅಂದ್ರೆ ಕ್ರಾಪ್, ಗಾಡೆಸಸ್ ಆಫ್ ಕ್ರಾಪ್ ಅಂತ ಕರಿತೀವಿ. ಇದನ್ನ ಯಾವಾಗ ಆಚರಿಸ್ತಾರೆ ಅಂತಂದ್ರೆ ಹಾರ್ವೆಸ್ಟ್ ಆದ್ಮೇಲೆ, ಗುಡ್ ಹಾರ್ವೆಸ್ಟ್ ಆಗ್ಲಿ ಅಂತ. ಏನ್ ಹಾರ್ವೆಸ್ಟ್ ಅಂದ್ರೆ ಏನು? ಬೆಳೆಗಳು ಚೆನ್ನಾಗಿ ಬರ್ಬೇಕು, ಉತ್ತಮ ಬೆಳೆ ಆಗಕ್ಕೆ ಇದನ್ನ ಆಚರಿಸ್ತಾರೆ. ಸರಿನಾ. ರೇ ಅಂತ ಇದರ ಹಬ್ಬದ ಹೆಸರು. ಮತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರೆ ಇಟ್ ಈಸ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ದ ಇದು ಮಿಮಿಶಿ ಟ್ರೈಬ್. ಇದು ಮಿಮಿಶಿ ಟ್ರೈಬ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್. ಈ ಒಂದು ಜನಾಂಗ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂದ್ರೆ ದಿಬಾಂಗ್ ವ್ಯಾಲಿ. ಎಲ್ಲಿ? ದಿಬಾಂಗ್ ವ್ಯಾಲಿ. ಈ ದಿಬಾಂಗ್ ವ್ಯಾಲಿ ಯಾಕೆ ಇಂಪಾರ್ಟೆಂಟ್, ಯಾಕೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ದಿಬಾಂಗ್ ವ್ಯಾಲಿ ಅಂತ ನೀವು ಎಲ್ಲಿ ನೋಡ್ತೀರಾ? ಓಕೆನಾ. ಒಂದು ರಿವರ್ಗೆ ಸಂಬಂಧಪಟ್ಟಿದ್ದು. ಆ ರಿವರ್ ಯಾವುದು, ಅಥವಾ ಟ್ರಿಬ್ಯೂಟರೀಸ್ ಅದು ಯಾವ್ಯಾವ ಕಡೆ ಪಾಸ್ ಆಗುತ್ತೆ, ಅದು ಫುಲ್ಲು ಅರುಣಾಚಲ್ ಪ್ರದೇಶದ ಒಂದು ಡ್ಯಾನ್ಸ್ ಫೆಸ್ಟಿವಲ್ಸ್ ಅಲ್ಲಿ ನಮ್ಗೆ ಕಂಡು ಬರುತ್ತೆ. ನಮ್ಗೆ ತಿಳಿಸ್ಕೊಡಿ, ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ದಿಬಾಂಗ್ ವ್ಯಾಲಿ ಎಲ್ಲಿ ನಿಮ್ಗೆ ಕಂಡು ಬರುತ್ತೆ ಅಂತ. ನೆಕ್ಸ್ಟ್ ಬರೋದು ಚೋಯೆ ಖಾರ್ ಅಂತ. ಯಾವುದು? ಚೋಯೆ ಖಾರ್ ಫೆಸ್ಟಿವಲ್. ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಬುದ್ಧಿಸಮ್ಗೆ. ಮೋನ್ಪಾ ಟ್ರೈಬ್. ಇದು ಯಾವ ಟ್ರೈಬು? ಇದು ಮೋನ್ಪಾ ಟ್ರೈಬು. ಇದೂನು ಮೋನ್ಪಾ ಟ್ರೈಬ್. ಅಂದ್ರೆ ಮೋನ್ಪಾ ಟ್ರೈಬ್ 2 ಫೆಸ್ಟಿವಲ್ ಐತಿ ಈಗ. ಯಾವ್ದ್ಯಾವ್ದು? ಲೊಸಾರ್ ಮತ್ತೆ ಚೋಯೆ ಖೋರ್ ಅಂತ. ಓಕೆನಾ. ಇದು ಒಂದು ಅಗ್ರಿಕಲ್ಚರ್ ಫೆಸ್ಟಿವಲ್. ಯಾವ್ದಿದು? ಅಗ್ರಿಕಲ್ಚರಲ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಫಾರ್ ಗುಡ್ ಅಗ್ರಿಕಲ್ಚರ್ ಈಲ್ಡ್. ಬೆಳೆಗಳು ಉತ್ತಮವಾಗಿ ಬರುತ್ತಲ್ವಾ, ಅದಾದ್ಮೇಲೆ ಈ ಒಂದು ಫೆಸ್ಟಿವಲ್ ನ ಆಚರಿಸ್ತಾರೆ. ಯಾವ ಒಂದು ರಿಲಿಜನ್ಗೆ ಸಂಬಂಧಪಟ್ಟಿದ್ದು? ಬುದ್ಧಿಸ್ಟ್ ರಿಲಿಜನ್ಗೆ ಸಂಬಂಧಪಟ್ಟಿದ್ದು. ಟಾರ್ಗ್ಯ ಅಂತ ಒಂದು ಹಬ್ಬ. ಟಾರ್ಗ್ಯ ಹಬ್ಬ, ಈ ಒಂದು ಟಾರ್ಗ್ಯ ಹಬ್ಬ ಯಾಕೆ ಮಾಡ್ತಾರೆ ಅಂದ್ರೆ ರಿಮೂವಲ್ ಆಫ್ ದ ಇವಿಲ್ ಸ್ಪಿರಿಟ್ಸ್, ದುಷ್ಟಶಕ್ತಿಗಳನ್ನು ನಿವಾರಣೆಗಾಗಿ ಆಚರಣೆ ಮಾಡ್ತಾರೆ. ಯಾವುದು? ಈ ಟಾರ್ಗ್ಯ ಅಂತ ಕರಿತೀವಿ. ಟಾರ್ಗ್ಯನ ಏನಂತ ಕರಿತೀವಿ? ದುಷ್ಟಶಕ್ತಿಗಳನ್ನ ಯಾವ್ದಾದ್ರು ಮಾಟ ಮಂತ್ರ ಎಲ್ಲ ಮಾಡಿ ಏನಾದ್ರು ಒಂದು ಕೆಟ್ಟ ಶಕ್ತಿಗಳು ಇರುತ್ತಲ್ಲ, ಆ ಶಕ್ತಿಗಳನ್ನೆಲ್ಲ ನಾಶ ಮಾಡಲು ಬುದ್ಧಿಸಂ ರಿಲಿಜನ್ ಮೋಪ್ನಾ ಅನ್ನೋ ಕಮ್ಯುನಿಟಿ ಈ ಒಂದು ಟಾರ್ಗ್ಯ ಅನ್ನೋ ಒಂದು ಫೆಸ್ಟಿವಲ್ ನ ಆಚರಿಸ್ತಾರೆ. ಓಕೆನಾ. ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ತವಾಂಗ್ ಮೊನಾಸ್ಟ್ರಿ ಅಂದ್ರೆ ಏನು? ಮಠಗಳು. ಓಕೆನಾ. ಬುದ್ಧಿಸ್ಟ್ ಅವ್ರದ ಮಠಗಳು ತವಾಂಗ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇದನ್ನ ಮಾಡ್ತಾರೆ. ಆಮೇಲೆ ಇದ್ರೊಳಗೆ ಫೇಮಸ್ ಫಾರ್ ಚಾಮ್ ಡ್ಯಾನ್ಸ್ ಎಲ್ಲಿ ಯಾವ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಚಾಮ್ ಡ್ಯಾನ್ಸ್ ಎಲ್ಲಿ ಯಾವಾಗ ಆಡ್ತಾರೆ ಅಂತಂದ್ರೆ ಟಾರ್ಗ್ಯ ಹಬ್ಬದಲ್ಲಿ ಚಾಮ್ ಡ್ಯಾನ್ಸ್ ನ ಆಡ್ತಾರೆ. ಮೋಪಿನ್, ಈ ಒಂದು ಮೋಪಿನ್ MOPIN ಅಂತ ಅನ್ಕೊಳ್ಳಿ. ಈ ಒಂದು ಮೋಪಿ ಯಾವ ಒಂದು ಟ್ರೈಬ್ಗೆ ಸಂಬಂಧಪಟ್ಟಿದ್ದು? ಗ್ಯಾಲೋ ಟ್ರೈಬ್. ಯಾರಿಗೆ? ಗ್ಯಾಲೋ ಟ್ರೈಬ್ಗೆ. ಈ ಒಂದು ಹಬ್ಬದಲ್ಲಿ ಏನ್ ಮಾಡ್ತಾರೆ ನೋಡಿ, ಇವರೆಲ್ಲ ವೈಟ್ ಡ್ರೆಸ್ ಹಾಕೊಂಡಿದ್ದಾರಲ್ವಾ, ರೈಸ್ ಹಿಟ್ಟು, ಅಕ್ಕಿ ಹಿಟ್ಟು ಅಂತ ಕರಿತೀವಲ್ವಾ, ಆ ಅಕ್ಕಿ ಹಿಟ್ಟನ್ನ ಏನ್ ಮಾಡ್ತಾರೆ? ಕೆನ್ನೆ ಮೇಲೆ ಹಚ್ಕೊಂತಾರೆ. ಕೆನ್ನೆ ಮೇಲೆ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ಯಾವ್ದಾಗಿರುತ್ತೆ? ಪೋಪಿ ಡ್ಯಾನ್ಸ್ ಅಂತ ಕರಿತೀವಿ. ಯಾವುದು? ಪೋಪಿ ಡ್ಯಾನ್ಸ್ ಅಂತ ನಾವು ಕರಿತೀವಿ. ಸರಿನಾ. ಆಮೇಲೆ ಇದೊಂದು ಯಾವ ಫೆಸ್ಟಿವಲ್ ಆಗಿರುತ್ತೆ? ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಆಗಿರುತ್ತೆ. ಹಾರ್ವೆಸ್ಟ್ ಫೆಸ್ಟಿವಲ್ ಅಂದ್ರೆ ಏನು? ಈಗ ನಾವ್ ಹೆಂಗೆ ಸಂಕ್ರಾಂತಿಗೆ ನಾವು ಕರ್ನಾಟಕದಲ್ಲಿ ಆಚರಿಸ್ತೀವಲ್ವಾ, ಅದೇ ತರನೇ ಅವರುನು ಆ ಒಂದು ಮಂತ್ ಅಲ್ಲಿ ಇದನ್ನ ಆಚರಿಸ್ತಾರೆ. ತಮಿಳ್ನಾಡು ಅಂತ ಕರಿತೀವಿ. ಈ ತಮಿಳ್ನಾಡು ಅನ್ನೋ ಫೆಸ್ಟಿವಲ್ ಯಾಕೆ ಅಂತಂದ್ರೆ ಈ ಒಂದು ಫೆಸ್ಟಿವಲ್ ಅಲ್ಲಿ ಅವ್ರು ಯಾರನ್ನ ಪೂಜಿಸ್ತಾರೆ ಅಂದ್ರೆ ಗಾಡ್ ಸನ್ನ ಪೂಜಿಸ್ತಾರೆ, ಮೂನು ಮತ್ತೆ ಅರ್ತ್. ಓಕೆನಾ. ಈ ಮೂರನ್ನು ಪೂಜಿಸ್ತಾರೆ. ಇದು ಯಾವೊಂದು ಟ್ರೈಬ್ಗೆ ಸಂಬಂಧಪಟ್ಟಿದ್ದು? ದಿಗಾರು ಮಿಮ್ಶಿ ಅಂತ ಕರಿತೀವಿ. ಓಕೆನಾ. ದಿಗಾರು ಮಿಮ್ಶಿ ಅಂತ ಕರಿತೀವಿ. ಯಾವೊಂದು ಡಿಸ್ಟಿಕ್ ಅಲ್ಲಿ? ಲೋಹಿತ್ ಡಿಸ್ಟಿಕ್. ಇದು ಲೋಹಿತ್ ಅನ್ನೋ ಒಂದು ವರ್ಡ್ ಅಥವಾ ಲೋಹಿತ್ ಡಿಸ್ಟಿಕ್ ಯಾಕೆ ಇಂಪಾರ್ಟೆಂಟ್, ಅಲ್ಲಿ ಯಾವ ನದಿ ಹರಿಯುತ್ತೆ? ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇದು ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್. ಯಾರಿಗೂ? ದಿಗಾರು ಮಿಮ್ಶಿ ಟ್ರೈಬ್ಗೆ ಇದು ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್. ತಮಿಳ್ನಾಡು. ಸಂಕೇನ್ ಅಂತ ಕರಿತೀವಿ. ಸಂಕೇನ್ ಅಂದ್ರೆ ಏನು? ಅದೊಂದು ಫೆಸ್ಟಿವಲ್. ಯಾಕೆ ಆಚರಿಸ್ತಾರೆ? ಎಲ್ಲಿ ಆಚರಿಸ್ತಾರೆ ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಆಚರಿಸ್ತಾರೆ. ಯಾವಾಗ ಅಂದ್ರೆ ಈಗ ಬುದ್ಧ ಇಮೇಜ್ ಅಥವಾ ಐಡಲ್ಸ್ ಇರುತ್ತಲ್ವಾ, ಈಗ ನಾವ್ ಹೆಂಗೆ ಲಿಂಗನ ಇಟ್ಕೊಂಡಿರ್ತೀವಿ ಅದೇ ತರ ಅವರು ಬುದ್ಧನ ಒಂದು ಐಡಲ್ ಇಟ್ಕೊಂಡಿರ್ತಾರೆ. ಆ ಬುದ್ಧನ ಐಡಲ್ ಏನ್ ಮಾಡ್ತಾರೆ? ಅದನ್ನೆಲ್ಲ ಅಭಿಷೇಕ ಮಾಡ್ತಾರೆ. ಓಕೆನಾ. ಅಭಿಷೇಕ ಮಾಡಾದ್ಮೇಲೆ ಅಲ್ಲಿರೋಂಥ ಒಂದು ಜನರು ಆ ಒಂದು ಹಬ್ಬನ ಆಚರಿಸೋಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ನೀರ್ ಹೆಚ್ಕೊಂಡು ಆಟ ಆಡ್ಕೊಂತಾರೆ. ಅದಕ್ಕೆ ಇದನ್ನ ವಾಟರ್ ಫೆಸ್ಟಿವಲ್ ಸಿಮಿಲರ್ ಟು ಸೊಂಕರ್ಣ ಅಂತ ಕರಿತೀವಿ. ಅದೇನಂತ ನೀರಿನ ಹಬ್ಬ ಅಂತ ಎಂದು ನಾವು ಕರಿತೀವಿ. ಯಾವುದು? ಸಾಂಖ್ಯನ ನೀರಿನ ಹಬ್ಬ ಅಂತ ಕರಿತೀವಿ. ಈ ಒಂದು ಹಬ್ಬ ಯಾಕೆ ಮಾಡ್ತಾರೆ ಅಂದ್ರೆ ಬುದ್ಧಿಸ್ಟ್ ನ್ಯೂ ಇಯರ್ ನ ವಾಟರ್ ಫೆಸ್ಟಿವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ಈ ಒಂದು ಬುದ್ಧಿಸ್ಟ್ ನ್ಯೂ ಇಯರ್ ನ ಯಾವ ಹಬ್ಬದಿಂದ ಸೆಲೆಬ್ರೇಟ್ ಮಾಡ್ತಾರೆ? ಸಾಂಖ್ಯನ್ ಹಬ್ಬದಿಂದ ಸೆಲೆಬ್ರೇಟ್ ಮಾಡ್ತಾರೆ. ಸಾಗಾ ದವ್ವ ನಾನು ಹೇಳ್ತೀನಿ ನೋಡಿ. ಈಗ ನೆಕ್ಸ್ಟ್ ನೀವು ಬುದ್ಧಿಸಮ್ ಓದ್ಬೇಕಾದ್ರೆ
ಓಕೆನಾ. ಬುದ್ಧಿಸಮ್ ಓದ್ಬೇಕಾದ್ರೆ ನೀವು ಎನ್ಲೈಟ್ಮೆಂಟ್ ಅಂತ ಓದ್ತೀರಾ, ಮಹಾಪರಿನಿರ್ವಾಣ ಅಂತಾನು ಓದ್ತೀರಾ. ಓಕೆನಾ. ಈ ಎನ್ಲೈಟ್ಮೆಂಟ್ ಮಹಾಪರಿನಿರ್ವಾಣ ಆಫ್ ಬುದ್ಧ ಓದ್ಬೇಕಾರೆ ಆ ಒಂದು ಬುದ್ಧ ಎನ್ಲೈಟ್ಮೆಂಟ್ ಅಥವಾ ಮಹಾಪರಿನಿರ್ವಾಣ ತಗೊಂತಾನಲ್ಲ, ಆ ಒಂದು ದಿನಾನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಸಾಗಾದವ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ. ಸಾಗಾದವ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತೆ ಈ ಒಂದು ಸಾಗಾದವ ಅನ್ನೋ ಫೆಸ್ಟಿವಲ್ ಇಟ್ ಈಸ್ ದ ಬೌದ್ಧ ಧರ್ಮದ ಅತ್ಯಂತ ಪವಿತ್ರ ತಿಂಗಳು. ಓಕೆನಾ. ಆ ಸೆಲೆಬ್ರೇಟ್ ಮಾಡ್ತಾರಲ್ಲ ಆ ಮಂತ್ನ ಅತ್ಯಂತ ಪವಿತ್ರ ತಿಂಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗ? ಮೇ ಇಂದ ಜೂನ್ ಅಲ್ಲಿ. ಮತ್ತೆ ಮಠಗಳಲ್ಲಿ ಏನ್ ಮಾಡ್ತಾರೆ, ಮಾಮೂಲಿ ನಮ್ ಕಡೆ ಹೆಂಗ್ ಪ್ರೇಯರ್ ಮಾಡ್ತಾರೋ ಅಲ್ಲೂ ಬುದ್ಧಿಸಂ ಪ್ರಕಾರ ಪ್ರೇಯರ್ಸ್ ನ ಮಾಡ್ತಾರೆ. ಸರಿನಾ. ಸಾಗಾದವ್ವ ನೆಕ್ಸ್ಟ್ ಯಾವುದೇ ಓದ್ಬೇಕಾದ್ರೂ ಬುದ್ಧಿಸಂ ಓದ್ಬೇಕಾರೆ ಸಾಗಾದವ್ವ ಅಂತ ಎನ್ಲೈಟ್ಮೆಂಟು ಮಹಾಪರಿನಿರ್ವಾಣ ಆಫ್ ಬುದ್ಧ ಓದ್ಬೇಕಾರೆ ಇದನ್ನ ನೆನ್ಪಿಟ್ಕೊಳ್ಳಿ. ಇದೇ ತರನೇ ನಾವು ರಿವಿಷನ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಗೆ ನೆನಪಿರಲ್ಲ. ಧೂಪ್ಕಾ ತೆಸ್ಸಿ ಅಂತ ಕರಿತೀವಿ. ಧೂಪ್ಕಾ ತೆಸ್ಸಿ. ಈ ಧೂಪ್ಕಾ ತೆಸ್ಸಿನ ನಾವ್ ಹೇಗ್ ನೆನ್ಪಿಟ್ಕೋಬೇಕಂದ್ರೆ, ಈಗ ಬುದ್ಧ ಫಸ್ಟ್ ಸರ್ಮನ್ ಎಲ್ಕೊಡೋದು ಎಲ್ಲಿ? ಧರ್ಮೋಪದೇಶ ಹೇಳ್ಕೊಡೋದು ಸಾರನಾಥ್ ಅಲ್ಲಿ ಕೊಡೋದು. ಓಕೆನಾ. ಸಾರನಾಥ್ ಅಲ್ಲಿ ಕೊಡೋದು. ಈಗ ಫಸ್ಟ್ ಸರ್ಮನ್ ಸಾರನಾಥ್ ಅಲ್ಲಿ ಕೊಡ್ತಾರೆ. ಅದನ್ನ ಪ್ರತಿ ವರ್ಷ ನಾವು ಸ್ಮರಣೆ ಮಾಡಬೇಕು ಅಂತ ಧೂಪ್ಕಾ ತೆಸ್ಸಿನ ಆಚರಣೆ ಮಾಡ್ತಾರೆ. ಎಲ್ಲಿ? ಜುಲೈ ಮಂತ್ ಅಲ್ಲಿ ಆಚರಣೆ ಮಾಡ್ತಾರೆ. ತವಾಂಗ್ ರೀಜನ್ ಅಲ್ಲಿ, ತವಾಂಗ್ ಎಲ್ಲಿ? ಅರುಣಾಚಲ್ ಪ್ರದೇಶ್ ಅಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಯಾಕೆ? ಬುದ್ಧಿಸಂನ ಫಸ್ಟ್ ಧರ್ಮೋಪದೇಶ ಮಾಡಿರ್ತಾನಲ್ವಾ, ಅದನ್ನ ಸ್ಮರಣೆ ಮಾಡಕ್ಕೋಸ್ಕರ. ಸೊಲಾಂಗ್ ನೋಡಿ, ಹಿಂಗೆ ಹಿಂದೆಗಡೆ ಕೈ ಹಿಂಗ್ ಕಟ್ಕೊಂಡು ಈಗ ಒಂದು ಗ್ರೂಪ್ ಹಿಂಗೆ ಡ್ಯಾನ್ಸ್ ಆಡುತ್ತೆ. ಅದ್ರ ಏನಕ್ಕೆ ಅಂತಂದ್ರೆ ಇದನ್ನ ಯಾವ ಡ್ಯಾನ್ಸ್ ಅಂತಾನೆ, ಇದನ್ನ ಪೊಂಗ್ ಡ್ಯಾನ್ಸ್ ಅಂತಾರೆ. ಪೊನುಂಗ್ ಡ್ಯಾನ್ಸ್ ಅಂತ ನಾವು ಇದನ್ನ ಕರಿತೀವಿ. ಅದು ಒಂದು ಆದಿ ಟ್ರೈಬ್ ನ ಬಿಗ್ಗೆಸ್ಟ್ ಡ್ಯಾನ್ಸ್. ಈ ಒಂದು ಡ್ಯಾನ್ಸ್ ಇರುತ್ತಲ್ಲ, ಆದಿ ಜನಾಂಗದ ಪ್ರಮುಖ ಹಬ್ಬ ಅಂತ ನಾವು ಕರಿತೀವಿ. ಯಾವುದು? ಸೊಲಾಂಗ್ ನೃತ್ಯವು ಆದಿ ಜನಾಂಗದ ಪ್ರಮುಖ ಹಬ್ಬ. ಇಲ್ಲಿ ಕೈನೈನೆ ಅನ್ನೋ ಒಂದು ಗಾಡೆಸ್ ನ, ಓಕೆನಾ, ಒಂದು ನೈನಿ ನಾನೆ ಅನ್ನೋ ಒಂದು ದೇವಿನ ಇವರು ಆರಾಧನೆ ಮಾಡ್ತಾರೆ. ಬೂರಿ ಬುಟ್ಟಿ, ಇದನ್ನ ಹೇಗ್ ನೆನ್ಪಿಟ್ಕೊಳ್ಳೋದು? ಬೂರಿ ಬುಟ್ಟಿ ಅಂದ್ರೆ ನೋಡಿ, ಇವರು ಬುಟ್ಟಿ ತರ ಒಂದು ಕ್ಯಾಪ್ ಹಾಕೊಂತಾರೆ. ಯಾರು? ಈ ಜನಾಂಗ ಹಿಲ್ಲಿ ಮೀರಿ ಅಂತ ಕರಿತೀವಿ. ಹಿಲ್ ಮೀರಿ ಜನಾಂಗ ಅಂತ ಕರಿತೀವಿ, ಅಥವಾ ನೈಶಿ ಸಬ್ ಗ್ರೂಪ್ ಅಂತಾನು ನಾವು ಇವ್ರನ್ನ ಕರಿತೀವಿ. ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಸೆಲೆಬ್ರೇಟ್ ಪೀಸ್ ಅಂಡ್ ಪ್ರಾಸ್ಪರಿಟಿ, ಶಾಂತಿ ಹಾಗೂ ಸಮೃದ್ಧಿಗಾಗಿ ಆಚರಣೆ ಮಾಡ್ತಾರೆ. ಯಾವ ಹಬ್ಬ? ಬೂರಿ ಬುಟ್ ಅಂದ್ರೆ ಇವರು ಬುಟ್ಟಿನ ತಲೆ ಮೇಲೆ ಹಾಕೊಂಡಿರ್ತಾರೆ ಅಂತ ನಾವು ನೆನ್ಪಿಟ್ಕೊಂಡಿರ್ಬೇಕು. ಎಲ್ಲಿ? ಲೋವರ್ ಸುಭಾಷಿಣಿ. ಅವಾಗ್ಲೇ ಲೋಹಿತ್ ಹೇಳ್ದೆ, ಇವಾಗ ಸುಭಾಷಿಣಿ ಹೇಳ್ದೆ. ಹಿಂಟ್ ಕೊಡ್ತಿದ್ದೀನಿ, ಇದು ಒಂದು ನದಿ ಹತ್ರ ಎಲ್ಲ ಬರುತ್ತೆ. ನದಿಯ ಹರಿಬೇಕಾದ್ರೆ ಒಂದು ಟ್ರಿಬ್ಯೂಟರಿ ಎಲ್ಲ ಒಂದು ಇದು ಪ್ಲೇಸಸ್ ಬರುತ್ತೆ, ಮತ್ತೆ ಹತ್ರ ರಿವರ್ಸ್ ಹೆಸರು ಇರುತ್ತೆ. ಆ ನದಿ ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಓಕೆನಾ. ಈ ಒಂದು ಬೂರಿ ಬುಟ್ ಅನ್ನೋ ಒಂದು ಹಬ್ಬ ಕಲ್ಚರಲ್ ಫೆಸ್ಟಿವಲ್ ಆಫ್ ಹಿಲ್ ಮೀರಿ ಟ್ರೈಬ್ ಅಂತ ಕರಿತೀವಿ. ನಯೋಕುಮ್. ಈ ನಯೋಕುಮ್ ಯಾವ ಒಂದು ಟ್ರೈಬ್ ಸೇರಿದು? ಎನ್ ಫಾರ್ ನೈಶಿ ಟ್ರೈಬ್. ಎನ್ ಫಾರ್ ಯಾವುದು? ನೈಶಿ ಟ್ರೈಬ್. ಇದೊಂದು ನಯೋಕುಮ್ ಅನ್ನೋದು ಒಂದು ದೇವರ ಹೆಸರು. ಓಕೆನಾ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ನೇಚರ್ಗೆ ಸಂಬಂಧಪಟ್ಟಿದ್ದು. ಪ್ರಕೃತಿ ದೇವರ ಆರಾಧನೆ ಅಂತ ಕರಿತೀವಿ. ಪ್ರಕೃತಿ ದೇವರ ಆರಾಧನೆ. ಸರಿನಾ. ನಮ್ಗೆ ಈ ನೈಶಿ ಟ್ರೈಬ್ ನ ಒಂದು ಲಾರ್ಜೆಸ್ಟ್ ಫೆಸ್ಟಿವಲ್ ಯಾವುದು? ನಯೋಕುಮ್. ಓಕೆನಾ. ನಯೋಕುಮ್ ಅನ್ನೋದು ಒಂದು ದೇವಿಗೆ ಆರಾಧನೆ ಮಾಡುವಂತ ಒಂದು ಫೆಸ್ಟಿವಲ್. ಅದ್ರೊಳಗೆ ಈ ನೈಶಿ ಟ್ರೈಬ್ ಫೆಸ್ಟಿವಲ್ ಅದೊಂದು ಲಾರ್ಜೆಸ್ಟ್ ಫೆಸ್ಟಿವಲ್ ಆಫ್ ನೈಶಿ ಟ್ರೈಬ್ ಅಂತ ನೆನ್ಪಿಟ್ಕೋಬೇಕು. ಈಗ ಮೈಕೋ ಅಂತ ಕರಿತೀವಿ. ಮೈಕೋ ನೋಡಿ, ಇವರೆಲ್ಲ ಇಷ್ಟು ಚೆನ್ನಾಗಿ ನಗ್ನಾಗ್ತಾ ಡ್ಯಾನ್ಸ್ ಆಡ್ತಾರಲ್ವಾ, ಅಂದ್ರೆ ಇದೇನು? ಸಮೃದ್ಧಿಗಾಗಿ ಪೂಜೆ. ಫುಲ್ ಖುಷಿಯಾಗಿ ಅವ್ರಿಗಾಗ ಫ್ರೀ ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಿರೋ ಕಮ್ಯುನಿಟಿ ಪ್ರಕಾರ ಅಂದ್ರೆ ಅದು ಸಮೃದ್ಧಿ ಪೂಜೆ ಅಂತ ಕರಿತೀವಿ. ಮೈಕೋ ಒಂದು ಅಪತಾನಿ ಟ್ರೈಬ್. ಯಾವುದು? ಅಪತಾನಿ ಟ್ರೈಬ್ ಜನಾಂಗರು ಮಾಡುವಂತ ಒಂದು ಹಬ್ಬ. ಓಕೆನಾ. ಫ್ರೆಂಡ್ಶಿಪ್ ನೋಡಿ, ಏನ್ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಸ್ನೇಹ ಮತ್ತು ಏಕೈತಿಯ ಹಬ್ಬ ಅಂತ ಕರಿತೀವಿ. ಫ್ರೆಂಡ್ಶಿಪ್ ಅಂಡ್ ಯೂನಿಟಿ, ಅದನ್ನೆಲ್ಲ ನಾವು ಒಂದಾಗಿರ್ಬೇಕು ಯಾವಾಗ್ಲೂ ಅಂತ ಝೀರೋ ವ್ಯಾಲಿಯಲ್ಲಿ ಅಪತಾನಿ ಟ್ರೈಬ್ ಅವರು ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ಡ್ರೀ ಫೆಸ್ಟಿವಲ್ ನೋಡಿ, ಇದನ್ನು ಅಪತಾನಿಯವರೇ ಮಾಡೋದು. ಯಾವಾಗ ಅಂತಂದ್ರೆ ಕ್ರಾಪ್ ನ ಪ್ರೊಟೆಕ್ಷನ್ ಮಾಡಬೇಕು, ಮತ್ತೆ ಒಳ್ಳೆ ಬೆಳೆ ಬರಬೇಕು. ಅದಕ್ಕೋಸ್ಕರ ಇದನ್ನ ಅಗ್ರಿಕಲ್ಚರ್ ಫೆಸ್ಟಿವಲ್ ಅಂತ ಕರಿತೀವಿ. ಡ್ರೀ ಫೆಸ್ಟಿವಲ್ ಏನಂತ ಕರಿತೀವಿ? ಅಗ್ರಿಕಲ್ಚರ್ ಫೆಸ್ಟಿವಲ್ ಅಂತ ಕರಿತೀವಿ. ಎಲ್ಲಿ? 0 ವ್ಯಾಲಿ 5th ಜುಲೈ 0 ವ್ಯಾಲಿ ಅರುಣಾಚಲ್ ಪ್ರದೇಶಲ್ಲಿ ಆಚರಿಸ್ತಾರೆ. ಓಕೆನಾ. ಈ ಒಂದು ಡ್ಯಾನ್ಸ್ ನೋಡಿ, ಈಗ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ವಾ, ಈ ಒಂದು ಫೆಸ್ಟಿವಲ್ ಡ್ಯಾನ್ಸ್ ಯಾವುದು? ಡಮಿಂಡಾ ಡ್ಯಾನ್ಸ್ ಅಂತ ಕರಿತೀವಿ. ಯಾವುದು? ಡಮಿಂಡಾ ಡ್ಯಾನ್ಸ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಡಮಿಂಡಾ ಡ್ಯಾನ್ಸ್ ಯಾವ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಿದಂತ.
ಇದು ಅತಪಾನಿ ಟ್ರೈಬ್ ಅವ್ರದ ಒಂದು ಬಿಗ್ಗೆಸ್ಟ್ ಅಗ್ರಿಕಲ್ಚರಲ್ ಫೆಸ್ಟಿವಲ್. ಮತ್ತೆ ಇದೇ ಅಪತಾನಿ ಟ್ರೈಬ್ ಇನ್ನೊಂದು ಯಾರ್ದು ಮೈಕೋ ಫೆಸ್ಟಿವಲ್ ಅಂತ ಕರಿತೀವಿ. ಚಾಲೋ ಲುಕ್ಕು ನೋಡಿ, ಚಾಲೋ ಲುಕ್ಕು, ಚಲೋ ಐತೆ ಇವ್ರ ಲುಕ್ಕು ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ, ಇವ್ರ ಲುಕ್ ಏನೈತೆ, ಚಲೋ ಐತೆ. ಈಗ ಇವ್ದು ನಾಕ್ಟ್ರೆ ಟ್ರೈಬ್ ಅವರು, ಸರಿನಾ. ಯಾವಾಗ ಇದ್ ಮಾಡ್ತಾರೆ ಅಂದ್ರೆ ಒಂದು ಬೆಳೆ ಆಗಕ್ಕಿಂತ ಮುಂಚೆ ಮಾಡ್ತಾರೆ, ಒಂದು ಬೆಳೆ ಆದ್ಮೇಲೆ ಮಾಡ್ತಾರೆ. ಖುಷಿಗೋಸ್ಕರ ಇವರು ಅದನ್ನ ಮಾಡ್ತಾರೆ, ಅದನ್ನ ಚಾಲೋ ಲುಕ್ಕು ಅಂತ ಕರಿತೀವಿ. ಈ ಒಂದು ಟ್ರೈಬ್ ನ ಇದು ಬಿಗ್ಗೆಸ್ಟ್ ಫೆಸ್ಟಿವಲ್. ನೋಡಿ ಇದಿಷ್ಟು ನೆನ್ಪಿಡ್ಕೋಬೇಕು, ಇದಿಷ್ಟು ಅರುಣಾಚಲ್ ಪ್ರದೇಶದ ಒಂದು ಹಬ್ಬಗಳು. ಅದ್ರ ಪ್ರಮುಖವಾದ ಯಾವುದು, ಲೋಸಾರ್, ಮೊಪಿನ್, ಸೊಲಾಂಗ್, ಮೈಕೋ, ಸಿಯೋದೋನಿ, ರೆಹೆ, ಸಂಕೇನ್, ಟೊರ್ಗ್ಯಾ, ಡ್ರಿ. ಓಕೆನಾ, ಇದಿಷ್ಟು ಏನು ಇಂಪಾರ್ಟೆಂಟ್ ಫೆಸ್ಟಿವಲ್. ಇದಿಷ್ಟು ಇಂಪಾರ್ಟೆಂಟು, ಮತ್ತೆ ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನನಗೂ ಗೊತ್ತು ಇದೆಲ್ಲ ಕಷ್ಟ ಆಗುತ್ತೆ ಅಂತ. ಬಟ್ ಹೇಗೆ ನೆನ್ಪಿಟ್ಕೋಬೇಕು ಅಂತಂದ್ರೆ ನೋಡಿ, ನಾವ್ ಹೆಂಗೆ ಅಂತಂದ್ರೆ ಈ ತರ ನಿಮೋನಿಕ್ಸ್ ಮಾಡಿ ನೆನ್ಪಿಟ್ಕೋಬೇಕು. ಓಕೆನಾ, ಇದು ಲೋಕೇಶ್, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ. ಲೋಕೇಶ್, ರೇಣುಗೆ, ಚೋರ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಚೋರ ಅಂದ್ರೆ ಚೋಯೇಕರ್, ರೇ ಅಂದ್ರೆ ರೇಹೆ, ಲೋ ಅಂದ್ರೆ ಲೊಸಾರ್. ಇದೇ ತರ ನೀವು ಕಂಪ್ಲೀಟ್ ಆಗಿ ನಾನೊಂದು ಸ್ಟೋರಿ ಮಾಡ್ಕೊಟ್ಟಿದ್ದೀನಿ. ಲೋಕೇಶ್ ಗೇವ್ ಅ ಥೀಫ್ ಕ್ಯಾಪ್ ಟು ರೇಣು. ಮೋಹನ್ ವಾಕ್ಡ್ ವಿತ್ ಹಿಸ್ ಯಂಗರ್ ಬ್ರದರ್ ವೈಲ್ ಸಿಂಗಿಂಗ್ ಸ್ಯಾಡ್ಲಿ. ಹಿ ಲಾಸ್ಟ್ ಬೂರಿ, ಗಾಟ್ ಅ ನ್ಯೂ ಬಾಡಿ, ಡ್ರೀಮ್ ಬಿಗ್ ಅಂಡ್ ಸೆಟ್ ಚಲೋ. ಲೋಕೇಶ್ ರೇಣುಗೆ ಚೋರ ಟೋಪಿ ಕೊಟ್ಟ. ಮೋಹನ್ ತಮ್ಮನ ಜೊತೆಗೆ ಸಂಘವಾಗಿ ಸಾಗಿದ. ದುಃಖದಿಂದ ಸೋತು ಬೂರಿ ಹೊಸ ಮೈಕೊಂಡು ಡ್ರೀಮ್ ಮಾಡಿ ನೋಡಿ ಚಲೋ ಅಂದ. ಓಕೆನಾ, ಇದೇ ತರ ನೀವು ಶಾರ್ಟ್ ನಿಮೋನಿಕ್ಸ್ ಮಾಡ್ಬಿಟ್ಟು ಆ ಒಂದು ಫೆಸ್ಟಿವಲ್ಸ್ ನೇಮ್ಗಳನ್ನ ನೀವು ನೆನ್ಪಿಟ್ಕೋಬಹುದು. ನೋಡಿ ಇಲ್ಲಿ ಕೊಟ್ಟಿದ್ದೀನಿ, PPT ನ ಡೌನ್ಲೋಡ್ ಮಾಡ್ಕೊಂಡು 2 ಬಾರಿ, ಇವಾಗ ಒಂದ್ಸಲಿ ವಿಡಿಯೋ ನೋಡಿದಿರಲ್ವಾ, ನೆಕ್ಸ್ಟ್ PPT ಡೌನ್ಲೋಡ್ ಮಾಡ್ಕೊಳ್ಳಿ. PPT ನ ಓದಿ ಫುಲ್ಲು ಎಲ್ಲಾನು ರಿವೈಸ್ ಮಾಡಿ, ಮತ್ತೆ ವಿಡಿಯೋ ನೋಡಿ. ವಿಡಿಯೋನ ನೋಡ್ಬೇಕಾದ್ರೆ ಅವಾಗ 1x ಇಕ್ಬೇಡಿ, 1.5x ಅಲ್ಲಿ ಇಟ್ಕೊಂಡು ವಿಡಿಯೋನ ನೋಡಿ. ಓಕೆನಾ, ಅವಾಗ ನೀವು ಆ ಒಂದು ನಾನು ಹೇಳ್ತಿದ್ದೀನಿ ಅಂತಂದ್ರೆ ಅದ್ರ ಆ ಒಂದು ಹಬ್ಬದ ಬಗ್ಗೆ ನಿಮ್ಗೆ ಆಗ್ಲೇ ಮೈಂಡ್ ಅಲ್ಲಿ ಬಂದ್ಬಿಟ್ಟಿರ್ಬೇಕು, ಈ ಹಬ್ಬ ಹಿಂಗೆ, ಈ ಒಂದು ಟ್ರೈಬ್ಗೆ ರಿಲೇಟೆಡ್ ಅಂತ. ಸರಿನಾ, ಈಗ ನೆಕ್ಸ್ಟ್ ಯಾವ ಹಬ್ಬ, ನೆಕ್ಸ್ಟ್ ಮಣಿಪುರ್ ಫೆಸ್ಟಿವಲ್ಸ್. ಮಣಿಪುರ್ ಬಗ್ಗೆ ನಾವು ನೋಡೋಣ. ಮಣಿಪುರಲ್ಲಿ ಕಂಗ್ ಜಾತ್ರಾ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಕಂಗ್ ಜಾತ್ರಾ ಅಥವಾ ರಥ್ ಯಾತ್ರಾ ಅಂತ ಕರಿತೀವಿ. ಕಂಗ್ ಮತ್ತೆ ರಥ್ ಯಾತ್ರಾ ಎಲ್ಲಿ ಸೆಲೆಬ್ರೇಟ್ ಮಾಡೋದು, ಒಡಿಶಾದಲ್ಲಿ ಸೆಲೆಬ್ರೇಟ್ ಮಾಡೋದು. ಯಾರಿಗೆ, ಪೂರಿ ಜಗನ್ನಾಥ್ ಅಂತ ಕರಿತೀವಿ. ಲಾರ್ಡ್ ಜಗನ್ನಾಥ್ ಅವ್ರಿಗೆ ಸೆಲೆಬ್ರೇಟ್ ಮಾಡೋ, ಆ ಒಂದು ದೇವರಿಗೆ ಸೆಲೆಬ್ರೇಟ್ ಮಾಡೋದು. ಅದೇ ತರನೇ ಆ ಜಗನ್ನಾಥ್ ಐಡಲ್ ಅದಕ್ಕೆ ವರ್ಷಿಪ್ ಮಾಡ್ಕೊಂಡೆ ಮಣಿಪುರಲ್ಲೂ ಸೇಮ್ ಕಂಗ್ ಜಾತ್ರಾ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ತೇರು ಇರುತ್ತಲ್ವಾ, ಆ ಒಂದು ತೇರು ಏನ್ರಿಂದ ಮಾಡಿರ್ತಾರೆ, ವುಡನ್ ಅಲ್ಲಿ ಮಾಡಿರ್ತಾರೆ. ಓಕೆನಾ, ಅದಕ್ಕೆ ಅದನ್ನ ಕಂಗ್ ಅಂತ ಕರೀತಾರೆ. ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಒಬ್ಬ ಮಣಿಪುರ ರಾಜ ಭಾಗ್ಯಚಂದ್ರ ಅನ್ನೋರು ಈ ವೈಷ್ಣವ ಫೆಸ್ಟಿವಲ್ ಒಂದು ಮಣಿಪುರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀನಿ. ಯಾರು, ಭಾಗ್ಯಚಂದ್ರ ಅಂತ. ಕಂಗ್ ಯಾತ್ರಾ ಅಥವಾ ಕಂಗ್ ಜಾತ್ರಾ, ರಥ್ ಯಾತ್ರೆ ಎಲ್ಲಿ ಬರುತ್ತೆ, ಮಣಿಪುರ್ ಫೆಸ್ಟಿವಲ್ ಅಲ್ಲಿ ಕಾಣಿಸ್ಬರುತ್ತೆ. ನೆಕ್ಸ್ಟ್ ಕುಟ್ ಅಂತ ಕರಿತೀವಿ. ಓಕೆನಾ, ಇದು ಮಿಜೋ ಟ್ರೈಬ್ ಅವ್ರದ್ದು, ಕುಟ್ ಅಂತ ಕರಿತೀವಿ. ಇದು ಮಿಜೋ ಟ್ರೈಬ್ ಅವ್ರದ್ದು. ಇದು ಏನದು, ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿ ಆಚರಿಸ್ತಾರೆ. ಇದನ್ನ ಏನಂತ ಕರೀತಾರೆ, ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ಕುಟ್ ಮಿಜೋ ಟ್ರೈಬ್ಸ್ ಅಂತಾನು ನಾವು ಕರಿತೀವಿ. ಓಕೆನಾ, ಇದೊಂದು ಕೂಕಿ ಟ್ರೈಬ್. ಕುಟ್ ಅನ್ನೋದು ಕೂಕಿ ಟ್ರೈಬ್ ಅವ್ರದ ಒಂದು ಬಿಗ್ಗೆಸ್ಟ್ ಫೆಸ್ಟಿವಲ್. ಢೋಲ್ ಜಾತ್ರಾ, ಈಗ ನೋಡಿ ಅವಾಗ್ಲೇ ನೋಡಿ ಯಾವ್ದೋ ನಾವು ಯಾವ್ದು ಜಾತ್ರಾ ನೋಡಿದ್ವಿ ನಾವು ಅವಾಗ್ಲೇ, ಕಾಂಗ್ ಜಾತ್ರಾ ಅಥವಾ ಕಂಗ್ ಯಾತ್ರಾ ಅಂತ ನೋಡಿದ್ವಿ. ಇವಾಗ ಢೋಲ್ ಜಾತ್ರಾ ಅಂದ್ರೆ ಇದು ಮಣಿಪುರನ ಒಂದು ಹೋಲಿ ಅಂತ ಕರಿತೀವಿ. ನಾವ್ ಹೇಗೆ ಹೋಲಿನ ಆಚರಿಸ್ತೀವಿ ಅದೇ ತರನೇ ಅಲ್ಲಿ ಅವರು ಮಣಿಪುರದಲ್ಲಿ ಅದನ್ನ ಆಚರಿಸ್ತಾರೆ. ಓಕೆನಾ, ಇದು ಮೀಟಿ ಟ್ರೈಬ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಮಣಿಪುರದಲ್ಲಿ ನಮ್ಗೆ ಗೊತ್ತು 2 ಟ್ರೈಬ್ಗಳು ಇರುತ್ತೆ. ಮೇಜರ್ ಟ್ರೈಬ್ ಇದು ಮೀಟಿ ಮತ್ತೆ ಕೂಕಿ. ಇವೆರಡರ ಮಧ್ಯೆ ಏನಿರುತ್ತೆ, ಯಾವಾಗ್ಲೂ ಜಗಳ ಆಗ್ತಾ ಇರುತ್ತೆ. ಸರಿನಾ, ಢೋಲ್ ಜಾತ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಮೀಟಿ ಟ್ರೈಬ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಇಲ್ಲಿ ಯಾವ್ದು ಈ ಒಂದು ಹಬ್ಬದಲ್ಲಿ ಈ ಹೋಲಿನ ಆಚರಿಸ್ತಾರಲ್ವಾ, ಇಲ್ಲಿ ಫೇಮಸ್ ಯಾವ ಗಾಡ್ನ ವರ್ಷಿಪ್ ಮಾಡ್ತಾರೆ ಅಂದ್ರೆ ಆನ್ ದ ಡಿವೋಷನಲ್ ಮ್ಯೂಸಿಕ್ ಆಫ್ ರಾಧಾ ಅಂಡ್ ಕೃಷ್ಣ. ಒಂದು ಯಾವುದು, ರಾಧಾ ಮತ್ತೆ ಕೃಷ್ಣ, ಅವಾಗೆ ಹೋಲಿನ ಸೆಲೆಬ್ರೇಟ್ ಮಾಡೋದು. ಲಾಯ್ ಹರೋಬಾ, ಇದು ಮೀಟಿ ಜನಾಂಗದ ಒಂದು ಫೇಮಸ್ ಡ್ಯಾನ್ಸ್, ಫೇಮಸ್ ಫೆಸ್ಟಿವಲ್. ಓಕೆನಾ, ಮತ್ತೆ ಇನ್ನೊಂದು ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಜಾಸ್ತಿ ಸರಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಲಾಯ್ ಹರೋಬಾ ಫೆಸ್ಟಿವಲ್ ಯಾವುದು ಅಂತ, ಮಣಿಪುರದ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಟ್ರೆಡಿಷನಲ್ ಫೆಸ್ಟಿವಲ್ಸ್ ಆಫ್ ಯಾವುದು, ಮಣಿಪುರ್ನ ಒಂದು ಓಲ್ಡೆಸ್ಟ್ ಟ್ರೆಡಿಷನಲ್ ಫೆಸ್ಟಿವಲ್. ಹಿರೈಕು ಹಿಡೋಂಗ್ ಬಾ ಇದು ಒಂದು ವಾಟರ್ ಫೆಸ್ಟಿವಲ್. ಅದ್ರೊಳಗೆ ಅವ್ರು ಏನು ಮಾಡ್ತಾರೆ, ಬೋಟ್ ರೇಸ್ ನ ಮಾಡ್ತಾರೆ. ಇದೇ ತರ ಬೋಟ್ ರೇಸ್ ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದೈತೆ, ಯಾವುದು ವೇಲಂ ಕಲಿ ಅಂತ ಕರೀತಾರೆ. ವೇಲಂ ಕಲಿ ಅಂತ ಕರಿತೀವಿ ಎಲ್ಲಿ, ಕೇರಳದಲ್ಲಿ. ಓಕೆನಾ, ಇದೊಂದೇನೋ ಬೋಟ್ ರೇಸ್ ಆಗಿರುತ್ತೆ, ಲಾಂಗ್ ಬೋಟ್ ರೇಸ್. ಇದು ಫೇಮಸ್
ಟ್ರೆಡಿಷನಲ್ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಆಫ್ ಮಣಿಪುರ್. ಮಣಿಪುರ್ ಅಂತ ಕೇಳಿದಾಗ ಹಿರುಕು ಇಡೋಂಗ್ಬಾ ಅನ್ಬೇಕು, ಕೇರಳದಲ್ಲಿ ಕೇಳಾಗ ವೇಲಂ ಕಲ್ಲಿ ಅಂತ ಹೇಳ್ಬೇಕು. ಲುಯ್ ನಾಗೈ ನೀ, ಈ ಲುಯ್ ನಾಗೈ ನೀ ಅನ್ನೋದು ಒಬ್ಬ ನಾಗಾ ಜನಾಂಗದ ಒಂದು ಫೆಸ್ಟಿವಲ್ ಆಗಿರುತ್ತೆ, ಅವರ ಹಬ್ಬ ಆಗಿರುತ್ತೆ. ಇದು ಸೀಡ್ ಸೋಯಿಂಗ್ ಫೆಸ್ಟಿವಲ್, ಬೀಜ ಬಿತ್ತನೆ ಹಬ್ಬ ಅಂತ ಕರಿತೀವಿ. ಓಕೆನಾ, ಯಾವ ತಿಂಗಳಲ್ಲಿ ಮಾಡ್ತಾರೆ? ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾರೆ. ಯಾರು? ನಾಗಾ ಟ್ರೈಬ್ ಅವರು ಮಾಡ್ತಾರೆ. ಗಾನ್ ನಾಗೈ, ಇದ್ಯಾವ್ದು? ಇದು ನಾಗೈ, ಲ್ಯೂಯ್ ನಾಗೈ, ಇದು ಗಾನ್ ನಾಗೈ. ಇದು ಯಾವುದು? ಎಲ್ಲಿ ಯಾವ್ದಂದ್ರೆ ಜಿಯೋಲಿರಾಂಗ್ ಅನ್ನೋ ಒಂದು ರೀಜನ್ ನ ನಾಗಾ ಟ್ರೈಬ್ ಅವರು ಇದನ್ನ ಆಚರಿಸ್ತಾರೆ. ಇದನ್ನು ಸೇಮ್ ಹಾರ್ವೆಸ್ಟ್ ಫೆಸ್ಟಿವಲ್. ನಾಗೈ ಅಂತ ಬಂದಿದ್ದೆಲ್ಲ ನೆನ್ಪಿಟ್ಕೊಳ್ಳಿ, ಅದೆಲ್ಲ ಹಾರ್ವೆಸ್ಟ್ ಫೆಸ್ಟಿವಲ್. ನಿಗೋಲ್ ಚಕೋಬಾ ಅಂತ ಕರಿತೀವಿ. ಈ ನಿಗೋಲ್ ಚಕೋಬಾ ಯಾಕೆ ಅಂತ ಅಂದ್ರೆ, ಮದ್ವೆ ಆಗಿ ಹೋಗಿರ್ತಾರಲ್ಲ ಡಾಟರ್ಸು, ಅವ್ರ ಮತ್ತೆ ಅವ್ರ ಪೇರೆಂಟ್ಸ್ ಮನೆಗೆ ಬಂದು ಒಂದು ಹಬ್ಬನ ಆಚರಿಸ್ತಾರೆ. ಓಕೆನಾ, ಅದನ್ನ ನಾವೇನಂತ ಕರಿತೀವಿ? ನಿಗೋಲ್ ಚಕೋಬಾ ಅಂತ ನಾವು ಕರಿತೀವಿ. ಇದೆಲ್ಲಿ ಯಾವ ಜನಾಂಗಕ್ಕೆ ಸೇರಿದ್ದು? ಮೇಟಿ ಟ್ರೈಬ್ ಜನಾಂಗಕ್ಕೆ ಸೇರಿದ್ದು. ಅದನ್ನ ಏನಂತಾರೆ? ಫ್ಯಾಮಿಲಿ ರಿಯೂನಿಯನ್ ಪ್ರೋಗ್ರಾಮ್ ಫೆಸ್ಟಿವಲ್ ಅಂತ ಕರಿತೇವೆ. ಫ್ಯಾಮಿಲಿ ರಿಯೂನಿಯನ್ ಫೆಸ್ಟಿವಲ್. ಈ ತರ ಹಬ್ಬಗಳು ಐತೆ ಅಂತ ನಮ್ಗಿನ್ನೂ ಎಲ್ಲೂ ಗೊತ್ತೇ ಇರ್ಲಿಲ್ಲ. ಸೊ ನೋಡಿ ಯಾವ ತರ ಒಂದು ಕಲ್ಚರ್ ಇದೆ ಮಣಿಪುರಲ್ಲಿ ಅಂತ. ಚರೈಬೋ ಅಂತ ಕರಿತೀವಿ. ಚರೈಬೋ ಅಂತ ಒಂದು ಹಬ್ಬ. ಈಗ ನಾವು ಹೇಗೆ ಪೂಜೆ ಮಾಡ್ತೀವಲ್ವಾ, ನಮ್ಮ ಪಿತೃ ಅದಕ್ಕೆ ಪೂಜೆ ಮಾಡ್ತಾರಲ್ಲ, ಅದೇ ತರನೇ ಇವರು ವರ್ಷ ಸ್ಟಾರ್ಟ್ ಆದಾಗ, ಓಕೆನಾ, ಇವ್ರು ಮಣಿಪುರಿ ನ್ಯೂ ಇಯರ್ ಇದ್ದಾಗ ಇವರು ಪೂಜೆ ಮಾಡ್ತಾರೆ. ಯಾರಿಗೆ? ಸನ್ಗೆ, ಗಾಡ್ಗೆ ಹೌಸ್ ಎಲ್ಲ ಕ್ಲೀನ್ ಮಾಡಿ ಒಂದು ಹಬ್ಬನ ಆಚರಿಸ್ತಾರೆ. ಇದನ್ನ ಏನಂತ ಕರಿತೀವಿ? ಚಿರೈರೋಬಾ ಅಂತ ಕರಿತೀವಿ. ಕವಾಗ್ ಜಾತ್ರಾ. ಈ ಕವಾಗ್ ಜಾತ್ರಾ ಮೀಟಿ ಟ್ರೈಬ್ಗೆ ಸಂಬಂಧಪಟ್ಟಿದ್ದು. ಯಾವಾಗ ಆಚರಿಸ್ತಾರೆ? ದಸರಾ ಟೈಮಲ್ಲಿ ಆಚರಿಸ್ತಾರೆ. ದಸರಾ ಟೈಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಟೈಮ್ ಆಚರಿಸ್ತೀವಿ ಅದೇ ಟೈಮಲ್ಲಿ ಅವರು ಕವಾಗ್ ಜಾತ್ರಾ ಅಂತ ಅದೊಂದು ಆಚರಿಸ್ತಾರೆ. ಓಕೆನಾ, ವಿಜಯದಶಮಿ ದಿನ. ಇಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಈ ಕವಾಗ್ ಜಾತ್ರೆ ಏನು ಅಂತಂದ್ರೆ, ಈ ಕವಾಗ್ ಜಾತ್ರಾದಲ್ಲಿ ಆತನ ಒಂದು ಕಿಂಗ್ ಅಥವಾ ಒಂದು ಯಾರು ಕಿಂಗ್ ಇರ್ತಾರಲ್ವಾ, ಆ ಒಂದು ಮನೆಯಿಂದ ಏನ್ ಮಾಡ್ತಾರೆ? ಕ್ರೋನ, ನಾವೆಲ್ಲ ಪಾರಿವಾಳ ಆಡ್ಸೋದ್ ನೋಡಿದೀವಿ, ಅಲ್ಲಿ ಏನ್ ಮಾಡ್ತಾರೆ? ಕಾಗೆನ ಬಿಡ್ತಾರೆ. ಓಕೆನಾ, ಅದರಿಂದ ಈ ಒಂದು ಜಾತ್ರೆ ತುಂಬಾ ಇಂಪಾರ್ಟೆಂಟು. ನೋಡಿ, ಇದಿಷ್ಟು ಮಣಿಪುರದ ಜಾತ್ರೆ. ನಾನು ಇದು ತರ ನೆನ್ಪಿಟ್ಕೊಳ್ಳೋಕೆ ನಿಮ್ಗೆ ನಿಮೋನಿಕ್ಸ್ ತರ ಒಂದು ಮಾಡ್ಕೊಟ್ಟಿದ್ದೀನಿ ಈಸಿ ಆರ್ಡರ್ ಅಲ್ಲಿ. ನೋಡಿ, ಕಾಂಗ್ ಹೋಗೋಕೆ ರಥ್ ರೆಡಿ ಮಾಡುವಂತ ಕುಟ್ಕೊಂಡು ಹೇಳಿತಾನೆ. ಆದರೆ ಡೋಲ್ ತಗೊಂಡು ಲಾಯ್ ಮತ್ತು ಹಿರೇಕು ಇಬ್ಬರು ಅಲ್ಲ, ಲೂ ನಾಗೈ ಜೊತೆಗೆ ಗಾನ್ ನಾಗೈ ಮಾಡ್ತಾ ನಿಗೋಲ್ ಮನೆಯಲ್ಲಿ ಚೆಕ್ಕಿರೋಬಾ ತಿನ್ನೋಕೆ ಕವಾಕ್ ತರ ಓಡಿಬೋದ್ರು. ಈ ತರ ನೀವು 5 ಟೈಮ್ಸ್ ಓದಿ, 5 ಟೈಮ್ಸ್ ಬಹೆಟ್ ಮಾಡಿ ನೆನ್ಪಿಟ್ಕೊಳ್ಳಿ. ಅವಾಗ ನೀವು 10 ಫೆಸ್ಟಿವಲ್ಸ್ ನ ನೀವು ಆರಾಮಾಗಿ ನೆನ್ಪಿಟ್ಕೋಬಹುದು. ಖಾಂಗ್ ಕುಟ್, ಜೋಲ್ ಜಾತ್ರಾ, ಲಾಯ್ ಹರೋಬಾ, ಹಿರೇಕು ಇಡೋಂಗ್ಬಾ, ಲೂ ನಾಗೈ, ಗಾನ್ ನಾಗೈ, ನಿಗೋಲ್ ಚಕೋಬಾ, ಚರಿಯರೋಬಾ, ಕವಾಗ್ ಜಾತ್ರಾ. ಇದಿಷ್ಟು ಯಾವುದು? ಮಣಿಪುರ್ಗೆ ಸಂಬಂಧಪಟ್ಟಿದ್ದು. ನೋಡಿ, ಇಲ್ಲಿ ಕೊಡ್ತೀನಿ, PPT ಡೌನ್ಲೋಡ್ ಮಾಡ್ಕೊಂಡು ನೀವು ರೆಫರ್ ಮಾಡ್ಬೋದು. ಈಗ ಲಾಸ್ಟ್ ಯಾವುದು? ನಾಗಾಲ್ಯಾಂಡ್ ಫೆಸ್ಟಿವಲ್ಸ್ ನೋಡೋಣ. ಈ ನಾಗಾಲ್ಯಾಂಡ್ ಫೆಸ್ಟಿವಲ್ಸ್ ಅಲ್ಲಿ ಮೇಜರ್ಲಿ ಕೇಳೋದು, ನಾನು ಹೇಳೋದು ಮಾತ್ರ, ಹಾರ್ನ್ಬಿಲ್ ಫೆಸ್ಟಿವಲ್ ಎಷ್ಟೊಂದ್ ಸರಿ ಕೇಳ್ಬಿಟ್ಟಿದ್ದಾರೆ, ಜಾಸ್ತಿ ಸರಿ ಕೇಳಿದ್ದಾರೆ. ಓಕೆನಾ, ಯಾವುದು? ಹಾರ್ನ್ಬಿಲ್ ಫೆಸ್ಟಿವಲ್. ಯಾವ ಟ್ರೈಬ್ಗೆ ಸಂಬಂಧಪಟ್ಟಿದ್ದು? ನಾಗಾ ಟ್ರೈಬ್ಗೆ. ಇದನ್ನು ಕೇಳಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ದೇ ಶೋಕೇಸ್ ಫ್ಲೋಕ್ ಡ್ಯಾನ್ಸ್, ಜಾನಪದ ನೃತ್ಯ, ಯುದ್ಧ ನೃತ್ಯ, ಸಂಗೀತ, ಕರಕುಶಲ, ಸ್ಥಳೀಯ ಕ್ರೀಡಾ ಮತ್ತು ಆಹಾರ ಪ್ರಮುಖವನ್ನು ಆಕರ್ಷಣೆಯನ್ನು ಮಾಡುತ್ತಾರೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಬೇಕಂದ್ರೆ, ಇಟ್ ಇಸ್ ನೋನ್ ಎಸ್ ದ ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ಸ್ ಅಂಡ್ ಪ್ರಮೋಟ್ಸ್ ನಾಗಾ ಕಲ್ಚರ್ ಅಂಡ್ ಟೂರಿಸಂ. ಇದನ್ನ ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ಸ್ ಅಂತ ಕರಿತೀವಿ ನಾಗಾ ಜನಾಂಗದಲ್ಲಿ. ಸೆಕ್ರೆನಾಯಿ ಅಂತ ಕರಿತೀವಿ, ಸೆಕ್ರೆನಿ ಅಂತ ಕರಿತೀವಿ. ಇದು ಅನ್ಗಾಮಿಟ್ ನಾಗಾ ಒಂದು ಟ್ರೈಬ್ ನ ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್ ಆಗಿರುತ್ತೆ. ಸರಿನಾ? ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ರಿಚುವಲ್ ಬಾತ್ ನ ತಗೊಂತಾರೆ. ನಾವ್ ಹೆಂಗೆ ಇವಾಗ ನೀರಲ್ಲಿ ಹೋಗ್ಬಿಟ್ಟು ಮುಳುಗಿ ಎದೊಳ್ತೀವಲ್ವಾ, ಅದೇ ತರ ಒಂದು ರಿಚುವಲ್ ಬಾತ್ ನ ತಗೊಂತಾರೆ. ಆಮೇಲೆ ಒಂದು ಪ್ಯೂರಿಫೈಡ್ ಮನ್ಸ್ನವ್ರು ಶುದ್ಧಿ ಮಾಡ್ಕೊಂಡು ಈ ಇಯರ್ ನಮ್ಗೆಲ್ಲ ಅಗ್ರಿಕಲ್ಚರ್ ಅಲ್ಲೂ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಂತಾರೆ. ಓಕೆನಾ, ದೇ ಮಾರ್ಕ್ ದ ಬಿಗಿನಿಂಗ್ ಆಫ್ ದ ನ್ಯೂ ಅಗ್ರಿಕಲ್ಚರ್ ಫೆಸ್ಟಿವಲ್. ಇದು ಸೆಕ್ರೆನಿ ಅಂತ ನಾವು ಕರಿತೀವಿ. ಮೊಟಾಸು, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮೊತ್ಸು ಅಂತ ಕರಿತೀವಿ. ಏವೋ ಟ್ರೈಬ್ ಅವರು ಈ ಒಂದು ಫೆಸ್ಟಿವಲ್ ನ ಆಚರಿಸ್ತಾರೆ. ಅದೇ ತರ ಹೇಗೆ ಹಾರ್ನ್ಬಿಲ್ ಫೆಸ್ಟಿವಲ್ ಅಲ್ಲಿ ಹಾರ್ನ್ಬಿಲ್ ನ ಆಚರಿಸ್ತಾರೋ ಅದೇ ತರ ಬೇರೆ ಜನಾಂಗ ಈ ಒಂದು ಇದನ್ನ ಆಚರಿಸ್ತಾರೆ. ತುಲ್ನಿ ಅಂತ ಕರಿತೀವಿ. ಸುಮಿ ಟ್ರೈಬ್ ಅವರು ಇದನ್ನ ಆಚರಿಸ್ತಾರೆ. ಇವೆಲ್ಲ ಏನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮ್ಗೆ ನೇಮು ಗೊತ್ತಿರಬೇಕು. ಆಪ್ಷನ್ ಎಲಿಮಿನೇಷನ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಏಯೋಲ್ಯಾಂಗ್, ಕೊಯಾಂಗ್ ಟ್ರೈಬ್ ಅವರು ಇದನ್ನ ಆಚರಿಸ್ತಾರೆ. ಯಾಕೆ ಅಂತಂದ್ರೆ ಹಾರ್ವೆಸ್ಟ್. ಓಕೆನಾ,
ಯಾಕೆ ಹಾರ್ವೆಸ್ಟ್ ಬಿಗಿನಿಂಗ್ ಆಫ್ ದ ಅಗ್ರಿಕಲ್ಚರ್ ಇಯರ್ ಅಥವಾ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ಇದನ್ನೇನು ಇಯೋ ಲ್ಯಾಂಗ್ ಅಂತ ಕರಿತೀವಿ. ತುಕು ಇಮಾಂಗ್ ಲೋಥಾ ಟ್ರೈಬ್ ಅವ್ರು ಹಾರ್ವೆಸ್ಟ್ ಆಚರಿಸ್ತಾರೆ ಯಾವ ಮಂತ್ ಅಲ್ಲಿ? ನವೆಂಬರ್ ಮಂತ್ ಅಲ್ಲಿ. ಇದು ಒಂದು ಹಾರ್ವೆಸ್ಟ್ ಅಂದ್ರೆ ಅದೇ ಯಾವುದು ಏನು ಬೆಳೆ ಚೆನ್ನಾಗಿ ಬರಬೇಕು ಅಂತ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿ ಇವರು ಆಚರಿಸ್ತಾರೆ. ಸರಿನಾ? ನಯಾಂಕ್ಯುಲಿಯಂ ಇದು ಎಕ್ಸಾಮ್ ಅಲ್ಲಿ ನಮ್ಗೆ ಕೇಳಿರ್ಲಿಲ್ಲ, ಬಟ್ ಆಪ್ಷನ್ ಅಲ್ಲಿ ಒನ್ ಆಫ್ ದ ಆಪ್ಷನ್ ನಮ್ಗೆ ಇತ್ತು. ನಾಯಕ್ನ್ಯುಲಮ್ ಫೆಸ್ಟಿವಲ್ ಅಂತ ಕರಿತೀವಿ. ಈ ನಾಯಕ್ನ್ಯುಲಮ್ ಫೆಸ್ಟಿವಲ್ ಯಾರು ಆಚರಿಸ್ತಾರೆ? ಚಾಂಗ್ ಟ್ರೈಬ್ ಅವರು ಇದನ್ನ ಆಚರಿಸ್ತಾರೆ. ಮತ್ತೆ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಇವಾಗ ಆಪ್ಷನಲ್ ಕೇಳಿದ್ರೆ ನೆಕ್ಸ್ಟ್ ಅದು ಕ್ವಶನ್ ಅಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾಯಕ್ನ್ಯುಲಮ್ ಫೆಸ್ಟಿವಲ್ ಏನಂತ ಕರಿತೀವಿ? ಫೆಸ್ಟಿವಲ್ಸ್ ಆಫ್ ಲೈಟ್ ಅಂತ ನಾವು ಕರಿತೀವಿ. ಯಾವುದು? ಫೆಸ್ಟಿವಲ್ಸ್ ಆಫ್ ಲೈಟ್ ಅಂತ ನಾಯಕ್ನ್ಯುಲಮ್ ಫೆಸ್ಟಿವಲ್ ನ ಕರಿತೀವಿ. ಸೂ ಗ್ರಿಮಾಂಗ್ ಅಂತ ಕರಿತೀವಿ. ಈ ಗ್ರಿಮಾಂಗ್ ಯಾಕೆ ಆಚರಿಸ್ತಾರೆ ಅಂದ್ರೆ ಇದು ಗರ್ಲ್ಸ್ ಡ್ಯಾನ್ಸ್ ಅಂತ ಕರಿತೀವಿ. ಓಕೆನಾ? ಏಯೋ ಟ್ರೈಬ್ ಅವರು ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಗಾಡ್ ಅಲ್ಲಿ ಬೇಡ್ಕೊಂತಾರೆ, ಈ ವರ್ಷ ನಮ್ಗೆ ಒಳ್ಳೆ ಬೆಳೆ ಬರ್ಲಪ್ಪ ಅಂತ ಗಾಡ್ಗೆ ಅರ್ಪಿತವಾಗಿ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಅದು ಗ್ರಿಮಾಂಗ್ ಅಂತ ಕರಿತೀವಿ. ಹೆಮ್ಶಿ ಅಂತ ಕರಿತೀವಿ. ಈ ಹೆಮ್ಶಿ ಡ್ಯಾನ್ಸ್ ಯಾರು ಮಾಡ್ತಾರೆ ಅಂತಂದ್ರೆ ಪೌರ್ಚಿ ಟ್ರೈಬ್ ಅವರು ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಹೆಮ್ಶಿ ಟ್ರೈಬ್ ಈ ಟ್ರೈಬ್ ಏನ್ ಮಾಡ್ತಾರೆ ಅಂದ್ರೆ ಈ ಹಾರ್ವೆಸ್ಟ್ ಸೀಸನ್ ಬಂದಾಗ ಏನ್ ಮಾಡ್ತಾರೆ? ಹೌಸ್ಗಳನ್ನ ಅಂದ್ರೆ ವುಡನ್ ಹೌಸ್ಗಳನ್ನ ಏನ್ ಮಾಡ್ತಾರೆ? ರಿಪೇರಿ ಮಾಡ್ತಾರೆ. ಅದಾದ್ಮೇಲೆ ಆ ಒಂದು ರಿಪೇರಿ ಮಾಡಿದಂತ ಹೌಸ್ಗಳಲ್ಲಿ ಏನ್ ಮಾಡ್ತಾರೆ? ಅವರು ಬೆಳೆದಿರೋಂಥ ಒಂದು ಗ್ರೈನ್ಸ್ಗಳನ್ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ? ಈ ಎಮ್ಸಿ ಫೆಸ್ಟಿವಲ್ ಯಾವಾಗ ಆಚರಿಸ್ತಾರೆ ಅಂದ್ರೆ ಹಾರ್ವೆಸ್ಟ್ ಸೀಸನ್ ಅಲ್ಲಿ ಅದನ್ನು ಸ್ವಾಗತಿಸೋಕೆ ಇದನ್ನ ಆಚರಿಸ್ತಾರೆ. ಮುಂಗ್ ಅನ್ನೋ ಫೆಸ್ಟಿವಲ್ ಯಾವುದಕ್ಕೆ ಇಂಪಾರ್ಟೆಂಟು? ಇದನ್ನು ಆಪ್ಷನಲ್ ಕೊಟ್ಟಿದ್ದಾರೆ, ಆಪ್ಷನ್ ಅಲ್ಲಿ ಕೇಳಿದ್ದಾರೆ ಮುಂಗ್ ಫೆಸ್ಟಿವಲ್ ಅಂತ. ಸಾಂಗ್ತಾಮ್ ಟ್ರೈಬ್ ಅವರು ಇದನ್ನ ಆಚರಿಸ್ತಾರೆ. ಓಕೆನಾ? ಯಾಕೆ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ಪೀಸ್ಫುಲ್ ಆಗಿ ಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಯಾವ ಒಂದು ಫೆಸ್ಟಿವಲ್? ಮುಂಗ್ ಫೆಸ್ಟಿವಲ್ ಅಲ್ಲಿ ಆಚರಣೆ ಮಾಡಿರ್ತಾರೆ. ಓಕೆನಾ? ಕುಟ್ ಅಂತ ಬಂದ್ರೆ ಇದು ಮೇಘಾಲಯ, ಮಿಜೋರಾಂ ಅಲ್ಲೂ ಆಚರಿಸ್ತಾರೆ. ಬಟ್ ನಾಗಾಲ್ಯಾಂಡ್ ಅದಕ್ಕೆ ಬಾರ್ಡರಿಂಗ್ ಸ್ಟೇಟ್ಸ್ ಅಲ್ವಾ, ಅದಕ್ಕೋಸ್ಕರ ಕುಟ್ ಅನ್ನು ಇಲ್ಲಿ ಆಚರಿಸ್ತಾರೆ. ಓಕೆನಾ? ಕುಟ್ ಅಂದ್ರೆ ಇದು ಯಾಕೆ ಅಂದ್ರೆ ಇದನ್ನು ಕ್ವಶನ್ ಸಾರಿ ಕೇಳಿದ್ದಾರೆ. ಈ ಕುಟ್ ಅನ್ನೋ ಒಂದು ಫೆಸ್ಟಿವಲ್ ಏನ ಕಲ್ಟಿವೇಟ್ ಮಾಡಿರ್ತಾರೆ? ಮೇಯ್ಸ್ ಅಂದ್ರೆ ಜೋಳ, ಮೈಸ್ ನ ಕಲ್ಟಿವೇಶನ್ ಮಾಡಿರ್ತಾರೆ. ಓಕೆನಾ? ಇದು ಯಾವ್ದು ಮಿಮ್ಕುಟ್ ಆ ಒಂದು ಹಬ್ಬ ಯಾವ್ದಕ್ಕೆ ಅಸೋಸಿಯೇಟ್ ಆಗಿರುತ್ತೆ? ಯಾವ ಫುಡ್ ಗ್ರೈನ್ಗೆ ಅಂತಂದ್ರೆ ಮೇಯ್ಸ್. ನೋಡಿ ಇದೇ ತರ ಅವ್ರ ಹಬ್ಬ ಹೆಂಗಿರುತ್ತೆ, ಇದೇ ತರ ಒಂದು ಫೆಸ್ಟಿವಲ್ ಅಲ್ಲಿ ಇದನ್ನ ಆಚರಿಸ್ತಾರೆ. ಓಕೆನಾ? ಮೊದಲನೇ ಬೆಳೆ ಬರುತ್ತಲ್ವಾ ಮೇಯ್ಸ್ದು, ಜೋಳದ ಮೊದಲನೇ ಬೆಳೆ ಬಂದಾದ್ಮೇಲೆನೆ ಈ ಒಂದು ಹಬ್ಬನ ಇವರು ಆಚರಿಸ್ತಾ ಇದನ್ನ ಮಿಮ್ಕುಟ್ ಅಂತ ಕರೀತಾರೆ. ಈಗ ಪುಷು ಅಂತ ಕರಿತೀವಿ. ಕಚಾರಿ ಕಮ್ಯುನಿಟಿ ಅವರು ಆಚರಿಸುವಂತ ಒಂದು ಹಬ್ಬ. ಇದ್ರೊಳಗೆ ಅವ್ರು ಏನ್ ಮಾಡ್ತಾರೆ? ಹಾರ್ವೆಸ್ಟ್ ಸೀಸನ್ ನ ಎಂಡ್ ಆದ್ಮೇಲೆ ಅವ್ರಿಗೆ ಒಳ್ಳೆ ಬೆಳೆ ಸಿಕ್ಕಾದ್ಮೇಲೆ ಆ ಒಂದು ಸೀಸನ್ ಎಂಡ್ ಮಾಡೋಕೆ ಖುಷಿಯಾಗಿ ಆ ಸೀಸನ್ ಕಳ್ಸ್ಕೊಡಕ್ಕೆ ಈ ಒಂದು ಹಬ್ಬನ ಇವರು ಆಚರಿಸ್ತಾರೆ. ಲುವೈ ಈ ಲುವೈ ನಾಗೈ ಅಂತ ನಾನು ಏನ್ ಕೇಳಿದೆ? ಅದೊಂದು ಏನಾಗಿರುತ್ತೆ? ಫೆಸ್ಟಿವಲ್ ಆಫ್ ನಾಗಾಸ್ ಆಗಿರುತ್ತೆ. ಮತ್ತೆ ಹಾರ್ವೆಸ್ಟ್ ಫೆಸ್ಟಿವಲ್, ಸೀಡ್ ಸೋಯಿಂಗ್ ಫೆಸ್ಟಿವಲ್ ಅಂತ ಕರಿತೀವಿ. ಓಕೆನಾ? ಸೀಡ್ ಸೋಯಿಂಗ್ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ಮತ್ತೆ ಇದನ್ನು ಇದೇ ಸೇಮ್ ಫೆಸ್ಟಿವಲ್ ನಾವು ಮಣಿಪುರಲ್ಲೂ ನೋಡಿದ್ವಿ. ಮಣಿಪುರಲ್ಲೂ ನಾವು ಸೇಮ್ ಫೆಸ್ಟಿವಲ್ ನ ನೋಡಿದ್ದೀವಿ. ಓಕೆನಾ? ನಾಜು ಫೆಸ್ಟಿವಲ್ ಇವರು ನೋಡಿ ಪರುಚಿ ಟ್ರೈಬ್ ಅವ್ರು. ಮತ್ತೆ ಪರುಚಿ ಟ್ರೈಬ್ ಅವ್ರು ಮುಂಚೆ ಯಾವ ಫೆಸ್ಟಿವಲ್ ಮಾಡಿದ್ರು? ಅವ್ರು ಯಾವ ಫೆಸ್ಟಿವಲ್? ಎಂಸಿ ಫೆಸ್ಟಿವಲ್ ಪರುಚಿ ಟ್ರೈಬ್ ಅವರೇ ಮಾಡಿದ್ರು. ಆದ್ಮೇಲೆ ಬುಷು ಫೆಸ್ಟಿವಲ್ ಕಚ್ಚಿ ಅವರು, ನಾಗೈ ಮಣಿಪುರದಲ್ಲಿ ಮಾಡಿದೆ. ನಾಜು ಫೆಸ್ಟಿವಲ್ ಯಾರು? ಪರ್ಚಿ ಟ್ರೈಬ್ ಅವರೇ. ಓಕೆನಾ? ಅದು ಸೇಮ್ ಗುಡ್ ಹಾರ್ವೆಸ್ಟ್ ಅಂಡ್ ಪ್ರಾಸ್ಪೆರಿಟಿ. ಸೊ ಇದಿಷ್ಟು ಫೆಸ್ಟಿವಲ್ ಯಾವ್ದಾಗಿದೆ? ನಾಗಾಲ್ಯಾಂಡ್ ಫೆಸ್ಟಿವಲ್ ಇರುತ್ತೆ. ನಾಗಾಲ್ಯಾಂಡ್ ಅಲ್ಲಿ ಇಷ್ಟು ಯಾವುದು ಇಂಪಾರ್ಟೆಂಟ್ ಇಲ್ಲ. ನಾನು ಏನೇನು ಹೇಳಿದ್ದೀನಿ, ಮಿಮ್ಕುಟ್ ಇಂಪಾರ್ಟೆಂಟು, ಮುಂಗ್ ಇಂಪಾರ್ಟೆಂಟು, ಎಂಸಿ ಇಂಪಾರ್ಟೆಂಟು, ನಾಯ್ಕುಲಂ ಆಪ್ಷನಲ್ ಕೇಳಿದ್ದಾರೆ. ಅದಾದ್ಮೇಲೆ ಏವೋಲ್ಯಾಂಗ್ ಇಂಪಾರ್ಟೆಂಟು, ಮಟ್ಸು ಇಂಪಾರ್ಟೆಂಟ್, ಸರ್ಕೆನಿ ಇಂಪಾರ್ಟೆಂಟ್, ಹಾರ್ನ್ಬಿಲ್ ಫೆಸ್ಟಿವಲ್. ಇದಿಷ್ಟು ಮಾತ್ರ ಇಂಪಾರ್ಟೆಂಟು. ಅದ್ ಬಿಟ್ರೆ ಇನ್ನೇನು ಫೆಸ್ಟಿವಲ್ಸ್ ಅಲ್ಲಿ ನಾಗಾಲ್ಯಾಂಡ್ ಇಂದ ಅಷ್ಟು ಇಂಪಾರ್ಟೆಂಟ್ ನಮ್ಗೆ ಇಲ್ಲಿವರೆಗೂ ಕೇಳಿಲ್ಲ. ಸೊ ಇಲ್ಲಿಗೆ ನಾವು ಸ್ವಲ್ಪನೇ ನೋಡೋಣ, ಒಂದೇ ಸಲ ಎಲ್ಲ ತಿನ್ನಕ್ಕೆ ಆಗಲ್ಲ. ಈಟ್ ಅಂಡ್ ಎಲಿಫೆಂಟ್ ಸ್ಲೈಸ್ ಬೈ ಸ್ಲೈಡ್ ಅಂತ ಕರಿತೇವಲ್ಲ, ಅದೇ ತರನೇ ಸ್ವಲ್ಪನೇ ನಾವು ಕಲ್ಯಾಣ. ಇವತ್ತು 3 ಕಲ್ತಿದೀವಿ, ನಾಳೆಗೆ 4 ಕಲ್ಯಾಣ, ನಾಳೆಗೆ 6 ಕಲ್ಯಾಣ, ಹಂಗಂಗೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಒಂದೇ ದಿನ ರಿವಿಷನ್ ಮಾಡಕ್ಕೆ ಸರಿಯಾಗಬೇಕು. ಮತ್ತೆ ನಾನು ಏನ್ ಹೇಳೋದಂದ್ರೆ ಇವತ್ತು ಏನ್ ಕಲ್ತಿದೀವಿ ಅದನ್ನ ಇವತ್ತೇನೆ ಕಲಿಯಕ್ಕೆ
ಇದು ಮಾಡಿ. ಓಕೆನಾ, ಇವತ್ತೇನು ಕ್ಲಾಸ್ ಮಾಡಿದ್ದೀವಿ ಅದನ್ನ ಇವತ್ತೇ ನಿಮಗೆ ಕಲ್ತ್ಕೊಬಿಡ್ಬೇಕು. ನೀವು ಇವಾಗ ಒಂದ್ಸರಿ ರಿವಿಷನ್ ಮಾಡಿ, ಈವ್ನಿಂಗ್ ಒಂದ್ಸಲಿ ರಿವಿಷನ್ ಮಾಡಿ, ಮತ್ತೆ ವಿಡಿಯೋನ 2x 1x ಸ್ಪೀಡಲ್ಲಿ ಇಟ್ಕೊಂಡು ನೀವು ಹೇಗಾಗುತ್ತೋ ಅದ ಮತ್ತೆ ರಿವಿಷನ್ ಮಾಡಿ. ಒಂದು ಏನಂದ್ರೆ ನಿಮ್ಮ ಮೈಂಡ್ಗೆ ಹೇಗೆ ಹೋಗುತ್ತೋ ಆ ಥರ ಓದಿ. ನಿಮೋನಿಕ್ಸ್ ಆದರೂ ಮಾಡ್ಕೊಳ್ಳಿ ಅಥವಾ ನೀವು ಏನಾದರೂ ವರ್ಲ್ಡ್ ಇಟ್ಕೊಂಡು ನೆನ್ಪಿಟ್ಕೊಳ್ಳಿ, ಏನಾದರೂ ಮಾಡಿ ನೆನ್ಪಿಟ್ಕೋಬೇಕಷ್ಟೇ. ಓಕೆನಾ, ಸೊ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ಈ ಒಂದು ಪಾರ್ಟ್ 1 ಆಫ್ ಹಬ್ಬಗಳು ಕಂಪ್ಲೀಟ್ ಆಗಿ ನಾವು ಮುಗಿಸಿದ್ದೀವಿ. ನೆಕ್ಸ್ಟ್ ಬೇರೆ ಬೇರೆ ಒಂದು ಹಬ್ಬಗಳೊಂದಿಗೆ ನಾವು ಬರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ SSC ಯಾರು ಈ ಥರ ಒಂದು ಕಂಟೆಂಟ್ ತಗೊಬರ್ತಿಲ್ಲ ಆದಷ್ಟು ಎಲ್ಲ ಫ್ರೆಂಡ್ಸ್ಗೂ ಕನ್ನಡದಲ್ಲಿ ಹಿಂಗೆ ಮಾಡ್ತಿದ್ದಾರೆ ಅಂತ ಒಂದು ಈ ಚಾನಲ್ ಹಿಂಗೆ ಮಾಡ್ತಿದೆ ಅಂತ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾರಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.